ನಮಸ್ಕಾರ. ಇಂಗ್ಲೀಷ್ ಮೀಡಿಯಂ ಕನ್ನಡದಲ್ಲಿ ಚಾನಲ್ಗೆ ಸ್ವಾಗತ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಥರ್ಡ್ ಎಕ್ಸಸೈಸ್ 12th ಕ್ವಶನ್ ಆಗಿದ್ದೀವಿ. ಕ್ವಶನ್: ಫೈಂಡ್ ದ ಸಮ್ ಆಫ್ ದ ಫಸ್ಟ್ 40 ಪಾಸಿಟಿವ್ ಇಂಟೀಜರ್ಸ್ ಡಿವಿಸಿಬಲ್ ಬೈ 6. ಒಂದು ಎ ಪಿಯಲ್ಲಿ ಏನು ನಂಬರ್ಸ್ ಇದೆ, ಆ ನಂಬರ್ಸ್ ಡಿವಿಸಿಬಲ್ ಬೈ 6 ಡಿವೈಡ್ ಆಗುವಂಥ ನಂಬರ್ಸ್ ಇದೆ. ಒಟ್ಟು ಐ ಎ ಪಿಯಲ್ಲಿ 40 ಇಂಟೀಜರ್ಸ್ ಇದೆ ಅಂತ ಇಟ್ಕೊಂಡ್ರೆ, ಪಾಸಿಟಿವ್ ಇಂಟೀಜರ್ಸ್, ನೆಗೆಟಿವ್ ಮೈನಸ್ ಇಲ್ಲ, ಅದರ ಟೋಟಲ್ ಅಂದರೆ ಸಮ್ ಕಂಡುಹಿಡಿಯಬೇಕು. 6 ಡಿವೈಡ್ ಆಗೋ ನಂಬರ್ಸ್ ಅಂದರೆ ಯಾವುದು? 6, 12, 18, 24 ಅದೇ ಥರ ನಂಬರ್ಸ್ ಇದೆ. ಅದೇ ಥರ 40 ನಂಬರ್ಸ್ ಬರ್ಕೊಂಡ್ರೆ ಅದರ ಸಮ್ ಎಷ್ಟಾಗುತ್ತೆ ಅಂತ ನಾವು ಕಂಡುಹಿಡಿಯಬೇಕು. ಏನೇನು ಕೊಟ್ಟಿದ್ದಾರೆ, ಏನು ಕಂಡುಹಿಡಿಯಬೇಕು? ಎ ಗೊತ್ತಿದೆ 6 ಸ್ಟಾರ್ಟ್ ಆಗುತ್ತೆ. ಡಿ ಗೊತ್ತಿದೆ, ಕಾಮನ್ ಡಿಫ್ರೆನ್ಸ್ 6, 12, 18, 24 ಅಂತ ಹಾಕ್ಕೊಂಡ್ರೆ ಕಾಮನ್ ಡಿಫ್ರೆನ್ಸ್ 6 ಆಗುತ್ತೆ. ನಂಬರ್ ಆಫ್ ಟರ್ಮ್ಸ್ 40. ನಾವೀಗ ಅದು ಟೋಟಲ್ ಕಂಡುಹಿಡಿಯಬೇಕು, ಎಷ್ಟು 40 ಕಂಡುಹಿಡಿಯಬೇಕು. ತುಂಬ ಸುಲಭ. ಸಮ್ ಫಾರ್ಮುಲಾ ಹಾಕೋದು. ಎಷ್ಟನೇ ಫಾರ್ಮುಲಾ? ಅದು 5ನೇ ಫಾರ್ಮುಲಾ. ಎಲ್ಲನೂ ಗೊತ್ತಿದೆ ನಮಗೆ. ನಂಬರ್ ಆಫ್ ಟರ್ಮ್ಸ್ 40, ಎ ಫಸ್ಟ್ ಟರ್ಮ್ 6, ಡಿ ಕಾಮನ್ ಡಿಫರೆನ್ಸ್ 6. ಎಲ್ಲ ನಂಬರ್ಸ್ ಹಾಕ್ಕೊಳ್ಳೋದು. ಆಮೇಲೆ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಇಂಟರ್ಚೇಂಜ್ ಮಾಡ್ಕೊಳ್ಳೋದು. ಇಲ್ಲ, ಇಂಟರ್ಚೇಂಜ್ ಮಾಡ್ಕೊಂಡಿಲ್ಲ, ಎಸ್ 40ನೇ ಕಂಡುಹಿಡಿತಾ ಇರೋದು. ಓಕೆ, 40/2 20 ಆಗುತ್ತೆ. ಫಸ್ಟು 40/2 20 ಆಗುತ್ತೆ. ನೆಕ್ಸ್ಟು 6 × 2 12 ಆಗುತ್ತೆ. ಆಮೇಲೆ ಪ್ಲಸ್ 40 × 6 240, ಮೈನಸ್ ಇಂಟು ಪ್ಲಸ್ ಮೈನಸ್ 1 × 6 6. S is equal to 20 × 12 plus 240 minus 6. Next, S is equal to 20 × 12 plus 240 minus 6 ಮಾಡಿದರೆ 246, 246. Next, S40 is equal to 20 × 246. 246 ನಂಬರ್ನ 20 ಮಲ್ಟಿಪ್ಲೈ ಮಾಡಿದ್ರೆ 4920 ಬರುತ್ತೆ. ಥ್ಯಾಂಕ್ ಯು.